ಗುಜರಾತ್ ವಾಹನಗಳಿಗೆ ಅಕ್ರಮವಾಗಿ ಎಫ್ಸಿ ನೀಡಿದ ಪ್ರಕರಣ. ಟಿವಿ9 ವರದಿಯ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿ ಅಮಾನತಾಗಿದೆ. ಇದು ಟಿವಿ9 ವರದಿಯ ಇಂಪ್ಯಾಕ್ಟ್. ಮೋಟಾರು ವಾಹನ ನಿರೀಕ್ಷಕ ನಿಸಾರ್ ಅಹಮದ್ ಅಮಾನತಾಗಿದೆ. ತನಿಖೆಯ ವೇಳೆ ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಈ ಅಧಿಕಾರಿಯ ವಿರುದ್ಧ ಅಮಾನತು ಕ್ರಮವನ್ನ ಕೈಗೊಳ್ಳಲಾಗಿದೆ. ರಾಜ್ಯ ಸಾರಿಗೆ ಇಲಾಖೆ ಆಯುಕ್ತರು ನಿಸಾರ್ ಅಹಮದ್ ಅವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಗುಜರಾತ್ ವಾಹನಗಳಿಗೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಟಿಒ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶಿಸಲಾಗಿದೆ. ಇದು ಏಕಾಏಕಿ ತೆಗೆದುಕೊಂಡಿರುವಂತಹ ನಿರ್ಧಾರ ಅಲ್ಲ. ಮೋಟಾರು ವಾಹನ ನಿರೀಕ್ಷಕ ನಿಸಾರ್ ಅಹಮದ್ ಅವರ ವಿರುದ್ಧ ಆರೋಪ ಕೇಳಿಬಂದಿತ್ತು. ನಂತರದಲ್ಲಿ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ತನಿಖೆಯಲ್ಲಿ ಇವರ ತಪ್ಪಿರೋದು ಸಾಬೀತಾಗಿದೆ, ಆರೋಪ ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಯನ್ನ ಅಮಾನತು ಮಾಡಿ ರಾಜ್ಯ ಸಾರಿಗೆ ಇಲಾಖೆ ಆಯುಕ್ತರು ಆದೇಶವನ್ನ ಹೊರಡಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕಿರಣ್ ಸೂರ್ಯ, ಅಧಿಕಾರಿ ಅಮಾನತಾಗಿದೆ. ತನಿಖೆಯ ಸಂದರ್ಭದಲ್ಲಿ ಆ ಅಧಿಕಾರಿಯಿಂದ ಆದಂತಹ ಏನೆಲ್ಲ ತಪ್ಪುಗಳು ಬೆಳಕಿಗೆ ಬಂದಿದೆ ಅಂತ? ಅದು ಮಧುಶ್ರೀ, ಟಿವಿ9 ಅತಿ ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ನಿನ್ನೆ ಅಷ್ಟೇ ಟಿವಿ9 ಎಳೆಯಾಗಿ ದಾಖಲೆ ಸಮೇತವಾಗಿ ಕೋರಮಂಗಲ ಆರ್ಟಿಒ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿತ್ತು. ಈ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆಯ ಸಚಿವರು ಕೂಡ ತನಿಖೆಗೆ ಆದೇಶವನ್ನು ಮಾಡಿದ್ರು. ನಿನ್ನೆ ಅಷ್ಟೇ ಜಾಯಿಂಟ್ ಕಮಿಷನರ್ ಒಂದು ತನಿಖೆಯನ್ನ ಮಾಡಿದ್ರು. ಈ ತನಿಖೆಯಲ್ಲಿ ಮೇಲ್ನೋಟಕ್ಕೆ ನಿಸಾರ್ ಅಹಮದ್ ಅವರು, ಅಂದ್ರೆ ಕೋರಮಂಗಲ ಆರ್ಟಿಒದ ಹಿರಿಯ ನಿರೀಕ್ಷಕ, ಮೋಟಾರ್ ನಿರೀಕ್ಷಕರಾಗಿರುವಂತಹ ನಿಸಾರ್ ಅಹಮದ್ ಅವರು ತಪ್ಪನ್ನ ಎಸಗಿದ್ದಾರೆ ಅನ್ನುವಂಥದ್ದು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅವರನ್ನ ರಾಜ್ಯ ಸಾರಿಗೆ ಇಲಾಖೆ ಆಯುಕ್ತರು ಸಸ್ಪೆಂಡ್ ಮಾಡಿರುವಂಥದ್ದು. ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಈಗಾಗಲೇ ಕೂಡ ಒಬ್ಬರನ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಇನ್ನೂ ಕೂಡ ತನಿಖೆ ಮುಂದುವರೆದಿರುವಂಥದ್ದು. ಯಾರ್ಯಾರೆಲ್ಲ ಈ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಒಂದು. ಎರಡನೇದಾಗಿ ಈಗಾಗಲೇ ಗುಜರಾತ್ನ ಆರ್ಟಿಒ ಅಧಿಕಾರಿಗಳು ಕೋರಮಂಗಲ ಆರ್ಟಿಒ ಅಧಿಕಾರಿಗಳು ಮಾಡಿದಂತಹ ಎಡವಟ್ಟು ಮತ್ತೆ ತಪ್ಪುಗಳನ್ನ ದಾಖಲೆ ಸಮೇತವಾಗಿ ರಾಜ್ಯ ಸಾರಿಗೆ ಇಲಾಖೆಗೆ ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ವಾಹನಗಳು, ಅಂದ್ರೆ ಕೇಂದ್ರ ಸರ್ಕಾರದ ಮೋಟಾರ್ ಆಕ್ಟ್ ನಲ್ಲಿ ಯಾವುದೇ ರಾಜ್ಯದಲ್ಲಾದ್ರೂ ಕೂಡ ಎಫ್ಸಿಯನ್ನ ಮಾಡ್ಕೊಳ್ಬಹುದು, ಯಾವುದೇ ಆರ್ಟಿಒದಲ್ಲಾದ್ರೂ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ರೂಲ್ ಇದೆ. ಆದ್ರೆ ವಾಹನ ಫಿಸಿಕಲಿ ಅಲ್ಲಿಗೆ ಹೋಗಿರ್ಬೇಕಾಗತ್ತೆ. ಆದ್ರೆ ಕೋರಮಂಗಲದ ಆರ್ಟಿಒ ಅಧಿಕಾರಿಗಳು ಫಿಸಿಕಲಿ ಗುಜರಾತ್ನ ವಾಹನಗಳು ಅಲ್ಲಿಗೆ ಹೋಗದೆ ಇದ್ರೂ ಕೂಡ ಅಂತ ಸಂದರ್ಭದಲ್ಲಿ ವಾಹನಗಳು ಇಲ್ಲಿಗೆ ಬಂದಿದ್ವು, ನಾವೇ ಅದನ್ನ ಖುದ್ದಾಗಿ ತಪಾಸಣೆ ಮಾಡಿದ್ವಿ ಅಂತೇಳಿ ಅವರಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ರು. ಆದರೆ ಆ ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರುವಂತಹ ಸಂದರ್ಭದಲ್ಲಿ, ಅಂದ್ರೆ ಇಲ್ಲಿ ಏನು ಕೋರಮಂಗಲದ ಆರ್ಟಿಒ ಅಧಿಕಾರಿಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ವಿ ಅಂತ ಹೇಳಿದ್ರು, ಆ ಸಂದರ್ಭದಲ್ಲಿ ಆ ವಾಹನಗಳು ಗುಜರಾತ್ ನಲ್ಲಿ ಸಂಚಾರವನ್ನು ಮಾಡದಿರುವಂತದಕ್ಕೆ ದಾಖಲೆಗಳನ್ನ ಈಗಾಗಲೇ ಕೂಡ ಟಿವಿ9 ಬಿತ್ತರಿಸಿತ್ತು. ಆ ನಿಟ್ಟಿನಲ್ಲಿ ಸದ್ಯ ಈಗ ತನಿಖೆ ಮಾಡಿರುವಂತದ್ದು. ಆ ತನಿಖೆಯಲ್ಲಿ ಹಿರಿಯ ಮೋಟಾರ್ ನಿರೀಕ್ಷಕ ನಿಸಾರ್ ಅಹಮದ್ ಅವರ ಒಂದು ತಪ್ಪು ಕಂಡು ಬಂದಂತ ಹಿನ್ನೆಲೆಯಲ್ಲಿ ಈಗ ಅವರನ್ನ ಸಸ್ಪೆಂಡ್ ಮಾಡಲಾಗಿರುವಂತದ್ದು. ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ.